ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರ ಹರ್ಷ ಸ್ಟೋರೀಸ್ ಅಂತ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಫಸ್ಟ್ ODI ನಾಳೆಯಿಂದ ಶುರುವಾಗ್ತಾ ಇದೆ. ಅದು ಕೊಲಂಬೋದಲ್ಲಿ ಟೈಮ್ 2:30 ಮಧ್ಯಾಹ್ನ 2:30 ಸ್ಟಾರ್ಟ್ ಆಗ್ತಾ ಇದೆ. ಆದ್ದರಿಂದ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ತುಂಬ ಇಂಟೆನ್ಸ್ ಆಗಿರುತ್ತೆ. ಯಾಕಂದರೆ ಮೊದಲೇ ಶ್ರೀಲಂಕಾದವರು T20 ಸೀರೀಸ್ನ ಸೋಲ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಬಗ್ಗೆನೇ ಅಪ್ಡೇಟ್ ಹೇಳುವಂತ ಬರ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಅಥವಾ ಡಿಸ್ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಹಾಗೆ ಇಂಡಿಯಾದ ನಾಳೆ ಪ್ಲೇಯಿಂಗ್ 11ನಲ್ಲಿ ಏನೇನು ಚೇಂಜಸ್ ಆಗಿರುತ್ತೆ ಹಾಗೂ 4 ಜನ ಸೀನಿಯರ್ಸ್ ಬಂದಿದ್ದರಿಂದ ಹೇಗೆಲ್ಲ ಪ್ಲೇಯಿಂಗ್ 11 ರೆಡಿ ಆಗುತ್ತೆ ಅಂತ ಹೇಳೋಣ. ಇಂಡಿಯಾದ ಪ್ಲೇಯಿಂಗ್ 11ನಲ್ಲಿ ಮೊದಲನೇದಾಗಿ ಹೇಳೋದ್ರಿಂದ ರೋಹಿತ್ ಶರ್ಮಾ ಕ್ಯಾಪ್ಟನ್ ಅಂತೂ ಇರಲೇಬೇಕು. ಹಾಗೂ ವೈಸ್ ಕ್ಯಾಪ್ಟನ್ ಆದ ಶುಭ್ಮನ್ ಗಿಲ್, ಹಾಗೂ ನಂಬರ್ 3 ವಿರಾಟ್ ಕೊಹ್ಲಿ, ನಂಬರ್ 4 ನನ್ನ ಲೆಕ್ಕ ಶ್ರೇಯಸ್ ಅಯ್ಯರ್, ಹಾಗೂ ನಂಬರ್ 5 ರಿಷಬ್ ಪಂತ್, ನಂಬರ್ 6 KL ರಾಹುಲ್. ಯಾಕಂದರೆ 2 ಕೀಪರ್ನ ಹಾಕೊಂಡಿದ್ದೀನಿ, ಯಾಕಂದರೆ 5 ಬೌಲಿಂಗ್ ಅಟ್ಯಾಕ್ ಸಾಕಾಗುತ್ತೆ ಅಂತ. ಯಾಕಂದರೆ ಮತ್ತೆ ರಿಷಬ್ ಪಂತ್ ಕೂರಿಸ್ಕೊಂಡ್ರು, ರಾಹುಲ್ನಂತೂ ಆಡಿಸ್ಲೇಬೇಕು. ಯಾಕಂದರೆ ರಾಹುಲ್ ಅಂತೂ ತುಂಬ ಟೈಮ್ ಆದಮೇಲೆ ಕ್ರಿಕೆಟ್ ಆಡ್ತಾ ಇರೋದು ಅಂತ. ಹಾಗೆ ನೆಕ್ಸ್ಟ್ ಅಕ್ಷರ್ ಪಟೇಲ್ ಹಾಗೂ ವಾಷಿಂಗ್ಟನ್ ಸುಂದರ್ 2 ಸ್ಪಿನ್ನರ್ಸ್ ಆದರೆ. ಹಾಗೆ ನೆಕ್ಸ್ಟ್ ಸಿರಾಜ್, ಕುಲ್ದೀಪ್ ಯಾದವ್ ಹಾಗೂ ಹರ್ಷದೀಪ್ ಸಿಂಗ್, ಇವರಿಷ್ಟು ಜನರನ್ನು ಆಡಿಸ್ಕೊಳ್ತಾ ಇದ್ದೀನಿ. ಹೇಗೆಲ್ಲ ಪ್ಲೇಯಿಂಗ್ 11 ನಮ್ಮ ಇಂಡಿಯಾದವರು ಮಾಡ್ತಾರೆ ಅಂತ ನೋಡೋಣ. ಹಾಗೂ ಗೌತಮ್ ಗಂಭೀರ್ ಜೊತೆ ವಿರಾಟ್ ಕೊಹ್ಲಿ ಅವರ ಅಪೂರ್ಣವಾದ ಹಂಚಿಕೆಯನ್ನು ಮೊದಲಿಂದ ತಿಳಿಸ್ತಿದ್ದ ಮೀಡಿಯಾದವರು. ಆದರೆ ಇವಾಗ ಗೌತಮ್ ಗಂಭೀರ್ ಹಾಗೂ ವಿರಾಟ್ ಕೊಹ್ಲಿ ಅವರು ಅತ್ಯುತ್ತಮವಾದ ಸ್ನೇಹದೊಂದಿಗೆ ನಗ್ನಗ್ತಾ ಮಾತಾಡ್ತಿದ್ದಾರೆ. ಏನಂತ ಇದರ ವಿಶೇಷತೆ ನೋಡೋಣ, ಮತ್ತೆ ಸಿಗೋಣ. ಗುಡ್ ಬೈ.